ಧಾರವಾಡದಲ್ಲಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಭಾರೀ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಅರ್ಜಿ ವಜಾ ಆಗಿದೆ. 2016 ಜೂನ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡನ ಬರ್ಬರ ಕೊಲೆಯಾಗಿ ಜಿಮ್ನಲ್ಲಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಜೈಲಿಗೆ ಹೋಗಿ ಕೂಡ ಬಂದಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು, ವಜಾ ಆಗಿದೆ. ಬಸವರಾಜ ಮುತ್ತಿಗೆ ಮಾಫಿ ಸಾಕ್ಷಿ ಪ್ರಶ್ನೆ ಮಾಡಿದ್ದ ಕುಲಕರ್ಣಿ ತಕರಾರು ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಅಂದ್ರೆ ಗಂಡಾಂತರ ಎದುರಾಗುತ್ತೆ ಈಗ ಅಂತ ಬಸವರಾಜ ಮುತ್ತಿಗೆ ಮಾಫಿ ಸಾಕ್ಷಿ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಅವ್ರು ಹೇಳಿದ್ರು ಇದ್ರ ಹಿಂದೆ ವಿನಯ್ ಕುಲಕರ್ಣಿ ಇದ್ದಾರೆ, ಅವರೇ ಕೊಲೆ ಮಾಡಿಸಿದ್ದು ಅಂತ ಹೇಳಿ. ಹೈಕೋರ್ಟ್ನಲ್ಲೂ ಕೂಡ ವಿನಯ್ ಕುಲಕರ್ಣಿ ಅರ್ಜಿ ವಜಾ ಆಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ ವಿನಯ್ಗೆ. ಯೋಗೇಶ್ ಗೌಡ ಕೊಲೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಅವತ್ತು ವಿನಯ್ ಕುಲಕರ್ಣಿ ಉಸ್ತುವಾರಿ ಸಚಿವರಾಗಿದ್ದರು ಧಾರವಾಡದಲ್ಲಿ. ಆ ಟೈಮ್ನಲ್ಲಿ ಸುಪಾರಿಯನ್ನು ಕೊಟ್ಟು ಯೋಗೇಶ್ ಗೌಡರನ್ನ ಬರ್ಬರವಾಗಿ ಜಿಮ್ನಲ್ಲಿ ಕೊಲೆ ಮಾಡಿಸಲಾಗಿತ್ತು ಅನ್ನುವಂಥ ಆರೋಪ. ಸಿಬಿಐ ಕೂಡ ತನಿಖೆ ನಡೆಸಿತ್ತು. ವಿನಯ್ ಕುಲಕರ್ಣಿ ಬಂಧನ ಆದರು, ಜೈಲಿಗೆ ಹೋಗಿ ಬಂದರು, ಬೇಲಲ್ಲಿ ಆಚೆ ಇದ್ದಾರೆ. ಧಾರವಾಡಕ್ಕೆ ಅವ್ರಿಗೆ ಎಂಟ್ರಿ ಇಲ್ಲ. ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ಬಸವರಾಜ ಮುತ್ತಿಗೆ ಯಾರೂ ಅಲ್ಲ, ಅವರ ಆಪ್ತಾನೆ ಅವನು. ಮಾಫಿ ಸಾಕ್ಷಿಯನ್ನು ಹೇಳಿದ್ದ ಅವನು. ಇಲ್ಲ, ವಿನಯ್ ಕುಲಕರ್ಣಿ ಅವರೇ ಕೊಲೆ ಮಾಡಿಸಿದ್ದು ಅಂತೇಳಿ. ಹಾಗಾಗಿನೇ ಆ ಒಂದು ಅರ್ಜಿನ ನೀವು ಗಂಭೀರವಾಗಿ ತೆಗೆದುಕೊಳ್ಬಾರ್ದು, ಅದನ್ನು ತೆಗೆದು ಹಾಕಬೇಕು ಅಂಥೇಳಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ರು. ಅದು ವಜಾ ಆಯಿತು, ಅಲ್ಲೂ ಹಿನ್ನಡೆ ಆಯಿತು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಆಗಿದೆ. ಅಂದರೆ ಮತ್ತೆ ವಿನಯ್ ಕುಲಕರ್ಣಿಗೆ ಕಾನೂನಿನ ಕುಣಿಕೆ ಸನಿಹದಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಆರೋಪವನ್ನು ವಿನಯ್ ಕುಲಕರ್ಣಿ ಸಾರಾಸಗಟವಾಗಿ ತಳ್ಳಿ ಹಾಕಿದ್ರು. ಈಗ ಧಾರವಾಡದ ಹುಡುಗರು ಕೊಲೆ ಮಾಡಲಿಕ್ಕೆ ಒಪ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೆ ಬೆಂಗಳೂರಿನಿಂದ ಹುಡುಗರನ್ನ ಕರೆಸಲಾಗಿತ್ತು, 20 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿತ್ತು ಅನ್ನುವಂತಹ ವಿಚಾರವನ್ನು ಬಸವರಾಜ ಮುತ್ತಿಗೆ ಹೇಳಿದ್ದಾನೆ, ಕೋರ್ಟ್ನಲ್ಲಿ ಹೇಳಿದ್ದಾನೆ. ಹಾಗಾಗಿನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತು. ವಿನಯ್ ಕುಲಕರ್ಣಿಗೆ ಮತ್ತೆ ಈಗ ತನಿಖೆಯ ಸಂಕಷ್ಟ ಎದುರಾಗುತ್ತಾ ಇದೆ. ಮರು ತನಿಖೆಯಾಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಅವತ್ತು 2016ರಲ್ಲಿ BJPಯಿಂದ ಯೋಗೇಶ್ ಗೌಡ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದರು. ಮತ್ತು ವಿನಯ್ ಕುಲಕರ್ಣಿಗೆ ಸರಿಸಮಾನವಾಗಿ BJPಯಲ್ಲಿ ಯೋಗೇಶ್ ಗೌಡ ಅಭಿವೃದ್ಧಿ ಆಗ್ತಾ ಇದ್ರು. ಅದನ್ನು ಸಹಿಸಿಕೊಳ್ಳೋಕ್ಕಾಗದೆ ವಿನಯ್ ಕುಲಕರ್ಣಿ ಅವರೇ ಹುಡುಗರನ್ನ ಮುಂದೆ ಬಿಟ್ಟು ಕೊಲೆ ಮಾಡಿಸಿದ್ರು ಅನ್ನುವಂಥ ಆರೋಪ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿಗೆ ಮತ್ತೆ ತನಿಖೆಯ ತೂಗುಗತ್ತಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗ ಬಸವರಾಜ ಮುತ್ತಿಗೆಯನ್ನು ಅವ್ರು ಆಪ್ತಿದ್ದ ಮಾಫಿ ಸಾಕ್ಷಿನ ಈಗ ಉರುಳಾಗ್ಬೋದಾ ಅಂತ. ನಿಜ ಪ್ರಭು, 2016 ಜೂನ್ ತಿಂಗಳಲ್ಲಿ ನಡೆದಂತಹ ಏನು ಜಿಲ್ಲಾ ಪಂಚಾಯತಿ ಯೋಗೇಶ್ ಗೌಡನ ಕೊಲೆ ಪ್ರಕರಣದ ಸಂಬಂಧಪಟ್ಟಂಗೆ ಈಗಾಗಲೇ ಸಿಬಿಐ ತನಿಖೆ ಆಯಿತು. ಸಿಬಿಐ ತನಿಖೆ ನಂತರ ಇಲ್ಲಿ ಅಂತಂದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಸದ್ಯ ಹಾಲಿ ಶಾಸಕ ಧಾರವಾಡ ಗ್ರಾಮೀಣದ್ದು, ಅವರು ಇಲ್ಲಿಗಾಗಲೇ ಅಂತಂದ್ರೆ ಜೈಲೂಟನೂ ಅನುಭವಿಸಿದ ನಂತರ ಈಗಾಗಲೇ ಅಂದರೆ ಧಾರವಾಡ ಜಿಲ್ಲೆಗೆ ಒಂದು ನಿಷೇಧವನ್ನ ಹೇರಿ ಈಗಾಗಲೇ ಅವರು ಧಾರವಾಡ ಜಿಲ್ಲೆ ಅಂದ್ರೆ ಹೊರಗಿದ್ದು ಗೆದ್ದು ಬಂದಿದ್ದಾಯ್ತು. ಆದ್ರೆ ಆ ಸಂಬಂಧಪಟ್ಟಂಗೆ ಈಗಾಗಲೇ ಈ ಒಂದು ಪ್ರಕರಣ ಈಗಾಗಲೇ ಅಂತಂದ್ರೆ ಒಂದು ತನಿಖೆ ನಂತರ ಸಾಕ್ಷಿ ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ. ಇಂತಹ ಸಮಯದಲ್ಲಿ ಪ್ರಮುಖ ಏನು ಆರೋಪ ಇದ್ರು ಬಸವರಾಜ ಮುತ್ತಿಗೆ ಇಲ್ಲಿ ಅಂತಾರೆ, ಅವರು ಸಾಕ್ಷಿ ನಾಶವನ್ನ ಪ್ರಶ್ನಿಸಿ ಅಂದ್ರೆ ಅವ್ರ ಮಾಫಿ ಸಾಕ್ಷಿಯನ್ನ ಮಾಫಿ ಮಾಡಬೇಕು ಅಂತೇಳಿ ಈಗಾಗಲೇ ಅಂತಂದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಒಂದು ಮೊರೆ ವಿನಯ್ ಕುಲಕರ್ಣಿ ಹೋಗಿದ್ರು. ವಿನಯ್ ಕುಲಕರ್ಣಿ ಸಲ್ಲಿಸುವಂತಹ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಹೈಕೋರ್ಟ್ ಸಹ ಇಲ್ಲಿದ್ರೆ ಈ ಸಂಪುಟಂಗೆ ಏನು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು, ಅದನ್ನ ಆ ಅರ್ಜಿಯನ್ನ ವಜಾಗೊಳಿಸಿತ್ತು. ಇದರ ನಡುವೆ ಇಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಸಹ ಇಲ್ಲಿ ಅಂದ್ರೆ ಈ ವಿನಯ್ ಕುಲಕರ್ಣಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿದ್ದು. ಬಸವರಾಜ ಮುತ್ತಿಗೆ ಮಾಫಿ ಸಾಕ್ಷಿ ಏನು ಮಾಡಿದ ಈ ಸಂಪುಟಂಗೆ ಸುಪ್ರೀಂ ಕೋರ್ಟ್ ಸಹ ಇದನ್ನ ಎತ್ತಿ ಹಿಡಿದಿದೆ ಪ್ರಭು. ಅಂದ್ರೆ ಎಲ್ಲಪ್ಪ, ಈಗ ಮರು ತನಿಖೆ ಆಯ್ತಂದ್ರೆ ಮತ್ತೆ ಅಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕರೆ ಇದೇ ರೀತಿಯಾಗಿ ಮಾಫಿ ಸಾಕ್ಷಿ ಅಲ್ಲಿ ಏನಾದರೂ ನಿಜ ಆಯಿತು ಅಂತ ಹೇಳಿದ್ರೆ ಮತ್ತೆ ಜೈಲಿಗೆ ಹೋಗೋ ಸಾಧ್ಯತೆಗಳು ಇರ್ಬೋದಾ ಶಾಸಕ ವಿನಯ್ ಕುಲಕರ್ಣಿ?
ಈಗಾಗಲೇ ಪ್ರಭು ಈ ಪ್ರಕರಣ ಏನಿದೆ ಜಿಲ್ಲಾ ಪಂಚಾಯತಿ ಯೋಗೀಶ್ ಗೌಡನ ಪ್ರಕರಣ ಏನಿದೆ ಕೋರ್ಟ್ ನಲ್ಲಿ ತನಿಖಾ ಹಂತದಲ್ಲಿ ಅಂದ್ರೆ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ಇಂತಹ ಸಮಯದಲ್ಲಿ ಪ್ರಮುಖ ಆರೋಪಿ ಯಾವಾಗ ಇಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯತಿ ಯೋಗೀಶ್ ಗೌಡನ ಕೊಲೆ ಪ್ರಕರಣ ಕೊಲೆ ಆಯ್ತು. ಕೊಲೆ ಆದ ನಂತರ ಇದು ರಿಯಲ್ ಎಸ್ಟೇಟ್ಗೆ ಕೊಲೆ ಆಗಿದೆ ಅಂತೇಳಿ ಇಲ್ಲಿ ಪ್ರಮುಖ ಬಸವರಾಜ ಮುತ್ಗಿ ಸೇರಿದಂತೆ ಇಲ್ಲಿ ಒಂದು ಗ್ಯಾಂಗ್ ಅರೆಸ್ಟ್ ಆಗುತ್ತೆ. ಅರೆಸ್ಟ್ ಆದ ನಂತರ ಈ ಒಂದು ಪ್ರಕರಣ ಯಾವಾಗ ಇಲ್ಲ ಅಂತಂದ್ರೆ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡ್ತಾರೆ. ಸಿಬಿಐ ಹಸ್ತಾಂತರಗೊಂಡ ಇಲ್ಲಿ ಅಂದ್ರೆ ಕೆಲವೇ ದಿನಗಳಲ್ಲಿ ವಿನಯ್ ಕುಲಕರ್ಣಿ ಸಿಬಿಐ ವಿಚಾರಣೆ ವೇಳೆಯಲ್ಲಿ ಅಂದ್ರೆ ಬಂಧನ ಆಗ್ತಾರೆ ಜಿಲ್ಲಾ ಪಂಚಾಯತಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ. ಆದ್ರೆ ಈಗ ಯಾವ ಮಟ್ಟಿಗೆ ಹಂತ ತಲುಪಿದೆ ಅಂತಂದ್ರೆ ಈಗ ಸಾಕ್ಷಿ ನಡೀತಾ ಇದೆ. ಈ ಒಂದು ಸಾಕ್ಷಿ ನಡೆದಲ್ಲೇ ಬಸವರಾಜ ಮುತ್ಗಿಯನ್ನ ಒಂದು ಮಾಫಿಯನ್ನ ಮಾಡಲಾಗಿತ್ತು. ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು ವಿನಯ್ ಕುಲಕರ್ಣಿ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.